ಇನ್ನು ನಾಲ್ಕನೇ ಆಯಾಮ ಈ ಹೋರಾಟಕ್ಕಿರ್ತಕ್ಕಂಥದ್ದು ಕಾನೂನು ಹೋರಾಟ. ಕಾನೂನು ಹೋರಾಟವನ್ನ ಅತ್ಯಂತ ಪ್ರಬಲವಾಗಿ ಮಾಡೋದಕ್ಕೆ ಸಿದ್ದರಾಮಯ್ಯ ಅಂಡ್ ಟೀಮ್ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಅವರ ಪೊನ್ನಣ್ಣ ಏನಿದ್ದಾರೆ ಅವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಹಾಗೂ ಕೇಂದ್ರದಲ್ಲಿ ಇದನ್ನ ಸುಪ್ರೀಂ ಕೋರ್ಟ್ ವರೆಗೂ ತಗೊಂಡು ಹೋಗೋದಕ್ಕೆ ಅಭಿಷೇಕ್ ಮನು ಸಿಂಘ್ವಿ ಇರಬಹುದು ಅಥವಾ ಕಪಿಲ್ ಸಿಬಲ್ ಇರಬಹುದು, ಇವರೆಲ್ಲರೂ ಬರ್ತಾರೆ ಅಂತ ಹೇಳಲಾಗಿದೆ. ಸಿಎಂ ಪರ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಮಾಡೋರಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪ್ರಾಸಿಕ್ಯೂಷನ್ಗೆ ಏನೋ ಅನುಮತಿ ಕೊಟ್ಟಿದ್ದಾರೆ, ಅದಕ್ಕೆ ಸ್ಟೇ ತರ್ತಾರೆ ಅನ್ನೋಂಥ ಒಂದು ನಿರೀಕ್ಷೆ ಇದೆ. ನಾಳೆ ಹೈಕೋರ್ಟ್ಗೆ ಮನವಿ ಮಾಡ್ತಾರೆ ಸ್ಟೇ ಕೊಡಿ ಅಂತ ಕೋರಿ. ಇನ್ನು ಅನಂತರ ಅದು ಸುಪ್ರೀಂ ಕೋರ್ಟಿಗೆ ಹೋದರೂ ಏನು ಆಶ್ಚರ್ಯ ಇಲ್ಲ ಅಂತ ಹೇಳಲಾಗತ್ತೆ. ಯಾಕಂತಂದ್ರೆ ಇಂಥ ಪ್ರಕರಣಗಳಲ್ಲಿ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗೆ ಮಾತ್ರ ಹೋಗೋಕ್ಕೆ ಸಾಧ್ಯ ಇದೆ. ಸೊ ಅಭಿಷೇಕ್ ಮನು ಸಿಂಘ್ವಿ, ಕಪಿಲ್ ಸಿಬಲ್ ಅಂತ ಘಟಾನುಘಟಿ ವಕೀಲರುಗಳನ್ನ ಕರ್ಕೊಂಡು ಬಂದು ಯಾವುದೇ ಎಕ್ಸ್ಟೆಂಟಲ್ಲೂ ಬಿಟ್ಕೊಡಕ್ ತಯಾರಿಲ್ಲ ಸಿದ್ದರಾಮಯ್ಯನವರು. ಯಾವುದೇ ಎಕ್ಸ್ಟೆಂಟಿಗೆ ಬೇಕಾದರೂ ಹೋಗಿ ಕಾನೂನು ಹೋರಾಟದಲ್ಲಿ ಜಯ ಸಾಧಿಸಲೇಬೇಕು ಅಂತ ಹಠ ತೊಟ್ಟವರಂತ ಇದ್ದಾರೆ. ಕಾನೂನು ಸಮರವನ್ನ ಭರ್ಜರಿಯಾಗಿ ಕಾಂಗ್ರೆಸ್ ಕೈಗೆತ್ಕೊಂಡಿದೆ. ಇವತ್ತು ಲಾಯರ್ಗಳು ಬೆಂಗಳೂರಿಗೆ ಬರ್ತಾರೆ. ನಾಳೆ ಒಳಗೆ ಅಭಿಷೇಕ್ ಮನು ಸಿಂಘ್ವಿ ಟೀಮ್ ಬೆಂಗಳೂರಿಗೆ ಬರುತ್ತೆ ಅಂತ ಹೇಳಲಾಗಿದೆ. ಕೂತ್ಕೊಂಡು ಚರ್ಚೆ ಮಾಡ್ತಾರೆ. ಮುಂದೆ ಹೇಗೆ ಇದನ್ನ ಕೋರ್ಟ್ನಲ್ಲಿ ಜಯ ಗಳಿಸೋದು ಹೇಗೆ ಅಂತ ಸಾಕಷ್ಟು ಚರ್ಚೆ, ಸ್ಟ್ರಾಟಜಿ, ಮೀಟಿಂಗ್ಗಳು ಎಲ್ಲ ನಡೆದಿದೆ. ನಿಶ್ಚಿತವಾಗಿಯೇ ಅಹಿಂದ ಸಂಘಟನೆಗಳು ಮತ್ತು ಕುರುಬ ಸಮುದಾಯದ ಮುಖಂಡರೆಲ್ಲರೂ ಕೂಡ ಮೊದಲಿಗೆ ಪ್ರತಿಭಟನೆ ನಡೆಸ್ತಾರೆ. ನಿನ್ನೆ ಟೈರ್ಗೆ ಬೆಂಕಿ ಹಚ್ಚಿ ಸಾಕಷ್ಟು ಆಕ್ರೋಶ ಹೊರಹಾಕಿದ್ರು. ರಾಜ್ಯಪಾಲರ ವಿರುದ್ಧ ಕಿಡಿಯನ್ನ ಕಾರಿದ್ರು. ಗೋ ಬ್ಯಾಕ್ ರಾಜ್ಯಪಾಲ ಅಂತೇಳಿ ಈಗಾಗಲೇ ಘೋಷಣೆ ಸಹ ಕೂಗ್ತಾ ಇದ್ರು. ನಾವು ಒಂದಲ್ಲ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಯಾಕಂತಂದರೆ ಸಿದ್ದರಾಮಯ್ಯವರು JDS ಇದ್ದ ಸಂದರ್ಭದಲ್ಲೂ ಕೂಡ ಅಹಿಂದ ಸಂಘಟನೆಯನ್ನ ಯಾವಾಗ ಅವರು ಮುತುವರ್ಜಿ ತಗೊಂಡು ಮುನ್ನೆಲೆಗೆ ತರೋದಕ್ಕೆ ಶುರು ಮಾಡಿದ್ರು, ಅವಾಗ ಅವರು ಪಾರ್ಟಿಲಿ ಎಕ್ಸ್ಪೆಲ್ ಮಾಡೋದು. ಅದಾದ ನಂತರದಲ್ಲಿ ಯಾವಾಗ JDS ಎಲ್ಲ ಬಿಟ್ಟು ಅವರು ಕಾಂಗ್ರೆಸ್ಗೆ ಸೇರಿದ್ರು, ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಅಹಿಂದ ಮತಗಳು ಸಿದ್ದರಾಮಯ್ಯವರ ಬೆಲೆಗೆ ನಿಂತಿದೆ. ಇದೆಲ್ಲ ಹೈಕಮಾಂಡ್ ಬಹಳ ಚೆನ್ನಾಗಿ ಗೊತ್ತಿರೋ ಕಾರಣಕ್ಕಾಗಿ ಈಗಾಗಲೇ ಇವತ್ತಿನವರೆಗೂ ಕೂಡ ಸಿದ್ದರಾಮಯ್ಯವರ ಪ್ರತಿಯೊಂದು ಹೆಜ್ಜೆಗೂ ಕೂಡ ಹೈಕಮಾಂಡ್ ಸಾಥನ ಕೊಡ್ತಾ ಇದೆ. ಸೊ ಹೀಗಾಗಿ ಸಿದ್ದರಾಮಯ್ಯವರು ನಿನ್ನೆ ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನು ಕೊಡೋದಿಲ್ಲ, ಪಕ್ಷ ನನ್ನ ಪರವಾಗಿದೆ, ಹೈಕಮಾಂಡ್ ನನ್ನ ಪರವಾಗಿದೆ, ಶಾಸಕರು, ಸಂಸದರು, ವಿಧಾನ ಪರಿಷತ್ ಸದಸ್ಯರು ಎಲ್ಲರೂ ಕೂಡ ನನ್ನ ಪರವಾಗಿದ್ದಾರೆ. ಜೊತೆಗೆ ಈಗಾಗಲೇ ಪಕ್ಷದ ಜೊತೆಗಿದ್ರು ಕೂಡ ಮತದಾರರಿರ್ಬೋದು, ಜೊತೆಗೆ ಅಹಿಂದ ಸಂಘಟನೆಗಳು ಮತ್ತು ಕುರುಬ ಸಮುದಾಯದ ಪ್ರತಿಯೊಬ್ಬರು ಕೂಡ ನನ್ನ ಪರವಾಗಿದ್ದಾರೆ ಅನ್ನುವಂತಹ ಮೆಸೇಜನ್ನು ಪಾಸ್ ಮಾಡಬೇಕಾಗಿದೆ. ಸೊ ಹೀಗಾಗಿ ನಾಳೆ ಕಾಂಗ್ರೆಸ್ ಒಂದು ಕಡೆ ಪ್ರತಿಭಟನೆ ನಡೆಸಿದರೆ, ಮತ್ತೊಂದು ಕಡೆಯಲ್ಲಿ ಅಹಿಂದ ಸಂಘಟನೆಗಳು ಮತ್ತು ಆ ಕುರುಬ ಸಮುದಾಯದ ಸಂಘಟನೆಗಳು ಎಲ್ಲರೂ ಕೂಡ ನಾಳೆ ತಮ್ಮ ಒಗ್ಗಟ್ಟನ್ನು ಪ್ರದರ್ಶಿಸುವ ಮೂಲಕವಾಗಿ ಹೈಕಮಾಂಡ್ಗೆ ಒಂದು ಮೆಸೇಜ್ ಎಲ್ಲ ಕೊಡಬೇಕು. ಯಾವುದೇ ಕಾರಣಕ್ಕೂ ಕೂಡ ಅಂದರೆ ಕಾನೂನು ಹೋರಾಟದಲ್ಲಿ ಸ್ವಲ್ಪ ಏನೇ ಕೂಡ ವ್ಯತ್ಯಾಸಗಳಾದರೂ ಕೂಡ ಸಿದ್ದರಾಮಯ್ಯನವರ ಪರವಾಗಿ ನೀವು ನಿಲ್ಲಬೇಕು. ಯಾವುದೇ ಕಾರಣಕ್ಕೂ ಕೂಡ ಅವರನ್ನು ಬದಲಾವಣೆ ಮಾಡುವಂತಹ ಮನಸ್ಥಿತಿಯವರಿಗೆ ಬರಬಾರ್ದು. ಈ ರೀತಿಯಾದಂತಹ ಮೆಸೇಜ್ ಎಲ್ಲ ಕೊಡಬೇಕು ಅಂತ ಹೇಳಿದರೆ ನಾಳೆ ನಡೆಯುವಂತಹ ಪ್ರತಿಭಟನೆ ನಿಜಕ್ಕೂ ಕೂಡ ಸಿದ್ದರಾಮಯ್ಯನವರ ಪಾಲಿಗೆ ಬಹಳ ದೊಡ್ಡದಾಗಿರುತ್ತೆ. ಸೊ ಹೀಗಾಗಿ ನಾಳೆ ಈ ಪ್ರತಿಭಟನೆ ಅತ್ಯಂತ ಯಶಸ್ವಿಗೊಳಿಸಬೇಕು. ಅತಿ ಹೆಚ್ಚು ಸಂಖ್ಯೆಯಲ್ಲಿ ಅಹಿಂದ ಸಂಘಟನೆಗಳ ಮತದಾರರಿರ್ಬೋದು, ಜೊತೆಗೆ ಆ ಕುರುಬ ಸಮುದಾಯದ ಮತದಾರರಿರ್ಬೋದು, ಅವರ ಬೆಂಬಲಿಸುವಂತಹ ಪ್ರತಿಯೊಬ್ಬರು ಕೂಡ ಬೀದಿಗಿಳಿದು ಪ್ರತಿಭಟನೆಯಲ್ಲಿ ಭಾಗಿಯಾಗುವ ಮೂಲಕವಾಗಿ ಸಿದ್ದರಾಮಯ್ಯನವರ ಕೈಯನ್ನು ಬಲಪಡಿಸೋದಕ್ಕೆ ಸಾಕಷ್ಟು ರೂಪುರೇಷೆಗಳಲ್ಲಿ ಈಗಾಗಲೇ ಸಿದ್ಧಪಡಿಸ್ಕೊಳ್ತಾ ಇರುವಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ವಿನೋದ್. ಡೀಟೇಲ್ಸ್ಗಾಗಿ ರಾಜಕಾರಣದಲ್ಲಿ ಸಂಚಲನ ಉಂಟು ಮಾಡಿರ್ತಕ್ಕಂಥ ದೊಡ್ಡ ಸುದ್ದಿ ಏನದು? ಇದು ದೊಡ್ಡ ಸುದ್ದಿ ಸಮಯ. ಮೂಡ ಮುಳ್ಳಿನಲ್ಲಿ 4 ಆಯಾಮಗಳಿದ್ದಾವೆ. ಆದರೂ ಕೂಡ ಸಿಎಂ ಸಿದ್ದರಾಮಯ್ಯ ಆರಾಮಾಗಿದ್ದಾರೆ. ಹೇಗೆ ಸಾಧ್ಯ ಇದು ಅನ್ನುವಂಥ ಪ್ರಶ್ನೆ ಬರುತ್ತೆ. 4 ಆಯಾಮಗಳು ಯಾವ್ಯಾವ್ದು? ಹಾಗಾದ್ರೆ 4 ಆಯಾಮಗಳಲ್ಲಿ ಉತ್ತರ ಕೊಡ್ತಾ ಇದ್ದಾರೆ ಅಂತ ಹೇಳಬೇಕಾಗತ್ತೆ. ಮೊದಲು ರಾಜ್ಯಪಾಲರ ವಿರುದ್ಧವೇ ಕಾಂಗ್ರೆಸ್ ಸಮರ ಸಾರಿದೆ. ರಾಜ್ಯದಿಂದ ವಾಪಸ್ ಕರೆಸ್ಕೊಳ್ಳಿ ಅಂತ ಕೈ ಪ್ರಹಾರ ನಡೆಸಿದೆ. ರಾಷ್ಟ್ರಪತಿಗೆ ದೂರು ನೀಡೋದಕ್ಕೆ ಕಾಂಗ್ರೆಸ್ಸಿಗರು ನಿರ್ಧಾರ ಮಾಡಿದ್ದಾರೆ. ರಾಜ್ಯಪಾಲರನ್ನ ವಾಪಸ್ ಕರೆಸ್ಕೊಳ್ಳಿ ಅನ್ನೋದು ಆಗ್ರಹ. ರಾಜ್ಯದಿಂದ ವಾಪಸ್ ಕರೆಸ್ಕೊಳ್ಳಿ ರಾಜ್ಯಪಾಲರನ್ನ, ಅವರು ಸಂವಿಧಾನಿಕ ಹುದ್ದೆಯನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅನ್ನೋದು ಕಾಂಗ್ರೆಸ್ ನಾಯಕರ ಆರೋಪ. ಇದನ್ನ ಬಹಳ ಅಗ್ರೆಸಿವ್ ಆಗಿ ಮಾಡ್ತಾ ಇದ್ದಾರೆ ಅವರು. ಮೊದಲು ರಾಜ್ಯಪಾಲರನ್ನ ವಾಪಸ್ ಕರೆಸ್ಕೊಳ್ಳಿ ಅಂತ
ದೊಡ್ಡದಾಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದು ಮೊದಲನೇ ಆಯಾಮ. ಇದು ಮೊದಲನೇ ಆಯಾಮ ಆದ್ರೆ ಇನ್ನು ಎರಡನೇ ಆಯಾಮ ಏನು ಅಂತ ನೋಡೋದಾದ್ರೆ ಹೈಕಮಾಂಡ್ ಸಿದ್ದರಾಮಯ್ಯಗೆ ಸಂಪೂರ್ಣ ಅಭಯವನ್ನ ಕೊಟ್ಟಿದೆ. ನಾವಿದ್ದೀವಿ, ನೀವೇ ಹೆದರ್ಕೊಬೇಕಾಗಿಲ್ಲ, ಯಾವುದೇ ಕಾರಣಕ್ಕೂ ನಿಮ್ ಕೈ ಬಿಡೋದಿಲ್ಲ ಅಂತ ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯಗೆ ಸಂಪೂರ್ಣ ಅಭಯ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಸಂಪೂರ್ಣವಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯ ಅವ್ರನ್ನ. ಶತಾಯ ಗತಾಯ ಸಿಎಂ ರಕ್ಷಣೆಗೆ ನಿಲ್ತೀವಿ ಅಂತ ಟೊಂಕ ಕಟ್ಟಿ ನಿಂತಿದ್ದಾರೆ. ಅದು ರಣದೀಪ್ ಸಿಂಗ್ ಸುರ್ಜೇವಾಲಾ ಇರ್ಬೋದು ಅಥವಾ ರಾಹುಲ್ ಗಾಂಧಿ ಇರ್ಬೋದು, ಇನ್ನು ಅನೇಕ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರುಗಳು ಎಲ್ಲರೂ ಕೂಡ ಸಿದ್ದರಾಮಯ್ಯ ಅವ್ರನ್ನ ಬಹಳ ಸ್ಟ್ರಾಂಗ್ ಆಗಿ ಸಮರ್ಥಿಸ್ಕೊಳ್ತಾ ಇದ್ದಾರೆ. ಮತ್ತು ಆ ಥರದ ಒಂದು ಮೆಸೇಜ್ ಅನ್ನ ಬಹಳ ಕ್ಲಿಯರ್ ಆಗಿ ಮೊದಲಿನಿಂದಾನು ಕೂಡ ಮೂಡ ಹಗರಣದ ವಿಚಾರದಲ್ಲಿ ರಾಜಕೀಯ ಆರಂಭ ಆದಾಗ್ನಿಂದಾನು ಕೂಡ ಪಾಸ್ ಆನ್ ಮಾಡಿದ್ದಾರೆ ಪಾರ್ಟಿಯ ಕಾರ್ಯಕರ್ತರಿಗೆ. ಏನಂತಂದ್ರೆ ನಾವು ತುಂಬಾ ಸ್ಟ್ರಾಂಗ್ ಆಗಿ ಸಿದ್ದರಾಮಯ್ಯ ಅವರ ಬೆನ್ನಿಗಿದ್ದೇವೆ ಅನ್ನೋ ಮೆಸೇಜ್ ಅನ್ನ ಕಾಂಗ್ರೆಸ್ ಹೈಕಮಾಂಡ್ ಪಾಸ್ ಆನ್ ಮಾಡಿದೆ. ಸೊ ಹೈಕಮಾಂಡ್ನ ಈ ನಿಲುವು ಸಿದ್ದರಾಮಯ್ಯ ಅವರಿಗೆ ಭರ್ಜರಿ ಶಕ್ತಿ ತುಂಬಿದೆ. ಇಡೀ ಒಂದು ಘಟನೆಯನ್ನ ಅವ್ರಿಗೆ ಎದುರಿಸೋದಕ್ಕೆ ಶಕ್ತಿ, ನೈತಿಕ ಸ್ಥೈರ್ಯ ಇದೆಲ್ಲವೂ ಬಂದಿದೆ. ಕಾಂಗ್ರೆಸ್ ಒಗ್ಗಟ್ಟಾಗಿ ನಿಂತಿರೋದನ್ನ ನೋಡ್ತಾ ಇದ್ದೀವಿ ಬಹಳ ಕ್ಲಿಯರ್ ಆಗಿ. ಅದೇ ಈ ಹಿಂದೆ ನಾವು ನೆನಪಿಸ್ಕೊಳ್ಳೋದಾದ್ರೆ BS ಯಡಿಯೂರಪ್ಪನವರ ವಿರುದ್ಧ ಇಂಥದ್ದೇ ಒಂದು ಆರೋಪ ಬಂದಾಗ ಅವರು ಅದನ್ನ ರಾಜಕೀಯವಾಗಿ ಫೇಸ್ ಮಾಡಬೇಕಾಯ್ತು ಕರ್ನಾಟಕದಲ್ಲಿ. ಈಗ ಕಾಂಗ್ರೆಸ್ನಲ್ಲಿ ಸ್ವಲ್ಪ ವಿಶೇಷ ಏನು ಅಂತಂದ್ರೆ ಹೈಕಮಾಂಡ್ ಸಾಲಿಡ್ ಆಗಿ ತಮ್ಮ ಸಪೋರ್ಟ್ ಅನ್ನ ಎಕ್ಸ್ಪ್ರೆಸ್ ಮಾಡಿದೆ. ಸೊ ಇನ್ನಷ್ಟು ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಈ ಮೂಡ ವಿಚಾರದಲ್ಲಿ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಇಡೀ ಒಟ್ಟು ಕಾಂಗ್ರೆಸ್ ಪಾಳ್ಯ ಬಹಳ ಸ್ಟ್ರಾಂಗ್ ಆಗಿ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದೆ ಅಂತ, ಹಾಗಾಗಿನೇ ಅವರಿಗೆ ಈ ಹೋರಾಟನ ಮುಂತಗೊಂಡೋಗಕ್ಕೆ ಒಂದು ನೈತಿಕ ಸ್ಥೈರ್ಯ ಸಿಕ್ಕಿದೆ. ಹಾಗಾಗಿ ರಾಜೀನಾಮೆ ಕೊಡಲ್ಲ ಅಂತ ಅಷ್ಟು ಸ್ಪಷ್ಟವಾಗಿ ಹೇಳಿದ್ರು ಅಂತ ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ರಾಜ್ಯಪಾಲರನ್ನು ವಾಪಸ್ ಕರೆಸಿಕೊಳ್ಳಿ ಅಂತ ಏನು ಹೋರಾಟ ಮಾಡ್ತಾ ಇದ್ದಾರಲ್ಲ, ಅದು ಯಾವ ಆಧಾರದ ಮೇಲೆ ಹಂಗೆ ಹೋರಾಟ ಮಾಡಕ್ ಬರುತ್ತಾ? ಅದಕ್ಕೆ ಸಂವಿಧಾನ ಏನು ಹೇಳುತ್ತೆ? ಯಾವ ರೀತಿನಲ್ಲಿ ಇವರೆಲ್ಲ ಕಂಪ್ಲೇಂಟ್ ಮಾಡಕ್ಕೆ ಅಥವಾ ಹೋರಾಟ ಮಾಡಕ್ಕೆ ಸ್ಟ್ರಾಟಜಿ ರೂಪಿಸ್ಕೊಂಡಿದ್ದಾರೆ? ಬಸವರಾಜ್. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತಹ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮುಟ್ಟಿಸಿದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತೀವಿ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.